ಒಂದೇ ಜೀವ ಇದ್ದಂಗ ಅಣ್ಣ ತಂಗಿ ಸಂಬಂಧ ಅಂದ್ರೆ ಇಷ್ಟು ಹ್ಯಾಪಿ ಮಾಡ್ತಾಳೆ ತಂಗಿ. ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡೋದ್ರಲ್ಲ ಈ ರೀತಿಯಾದಂಥ ಒಂದು ಸ್ಟೇಟಸ್ನ ಯಾವ ರೀತಿ ಎಡಿಟ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಸೊ ಇದಕ್ಕೆ ಕ್ಯಾಪ್ಕಟ್ ಆ್ಯಪ್ ಯೂಸ್ ಮಾಡಬೇಕಾಗುತ್ತೆ ಮತ್ತು VPN ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಸ್ಟಾರ್ಟಿಗೆ ನಿಮ್ಮ ಫೋನಲ್ಲಿ ಕ್ರೋಮ್ ಓಪನ್ ಮಾಡಿ ಟೆಕ್ಸ್ಟ್ನ ಅಂದರೆ ಕೋಡಲ್ಲಿ ಕನ್ವರ್ಟ್ ಮಾಡ್ಕೊಂಡು ಎಡಿಟ್ ಮಾಡಬೇಕಾಗುತ್ತೆ. ಯಾಕಂದರೆ ಫಾಂಟು ಕನ್ನಡ ನುಡಿ ಫಾಂಟ್ಸ್ಗಳೆಲ್ಲ ಅದಕ್ಕೆ ಸೆಟ್ ಆಗಲ್ಲ. ಅದಕ್ಕೋಸ್ಕರ ನೋಡಿ ವಿಡಿಯೋ ಗೊತ್ತಾಗುತ್ತೆ ಫುಲ್ಲು. ನೋಡ್ತಾ ಇರ್ಬೋದು, ಇಲ್ಲಿ arvindwiki.com ಅಂತ ಟೈಪ್ ಮಾಡಿ ಇಲ್ಲಿ ನಿಮಗೆ ಬೇಕಾಗಿದ್ದಂಥ ಸಾಂಗ್ ಲಿರಿಕ್ಸ್ನ ಟೈಪ್ ಮಾಡಿ. ಅಂದರೆ ಜಸ್ಟ್ ಪಾರ್ಟ್ ಆಗಿ ಕಟ್ ಮಾಡಿ ಇಲ್ಲಿ ಯೂನಿಕೋಡ್ ಅಂತಿದೆಯಲ್ಲ, ಯೂನಿಕೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ ವಿಡಿಯೋನ ನೋಡಿ ಮುಂದೆ ತೋರಿಸ್ಕೊಡ್ತೀನಿ. ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ. ಇದು ಕಾಪಿ ಮಾಡ್ಕೊಂಡು ನೀವು ಪಿಕ್ಸೆಲ್ ಆ್ಯಪ್ ಓಪನ್ ಮಾಡಿ, ಬ್ಯಾಕ್ ಬನ್ನಿ. ಪಿಕ್ಸೆಲ್ ಆ್ಯಪ್ ಇದೆಯಲ್ಲ ಅದನ್ನು ಓಪನ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಫಾಂಟ್ ಹತ್ರ ಬಂದು ಇಲ್ಲಿ ಪೇಸ್ಟ್ ಮಾಡಿ ಕಾಪಿ ಮಾಡೋಂಥ ಕೋಡ್ನ. ನೋಡ್ತಾ ಇರ್ಬೋದು, ಇಲ್ಲಿ ಫಾಂಟ್ ಹತ್ರ ಅಂತ ಇದೆಯಲ್ಲ ಅಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಫಾಂಟ್ ಅಂತ ಇರುತ್ತೆ. ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಫಾಂಟ್ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮತ್ತು ಟೆಲಿಗ್ರಾಮಲ್ಲಿ ಇರುತ್ತೆ. ಸೊ ಟೆಲಿಗ್ರಾಮಲ್ಲಿ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಈಗ ನೋಡ್ತಾ ಇರ್ಬೋದು, ಈ ರೀತಿಯಾದಂಥ ಒಂದು ಕೋಡ್ನ ಪೇಸ್ಟ್ ಮಾಡಿದ್ದೀನಿ ನಾನು. ಇದಕ್ಕೆ ಫಾಂಟ್ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ನೀವು ಯಾವ್ದು ಬೇಕೈತೆ ಫಾಂಟ್ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ನಾನು ಇದು ಬೋಲ್ಡಾಗಿ ಕಾಣುತ್ತೆ ಅಂತ ಈ ಫಾಂಟ್ ಆ್ಯಡ್ ಮಾಡಿದ್ದೀನಿ, ನುಡಿ 9 ಅಂತ. ನೋಡ್ತಾ ಇರ್ಬೋದು, ಇದನ್ನು ಪೊಸಿಷನ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಡೈರೆಕ್ಷನ್ ಬೇಕಂದರೆ ಎಲ್ಲಿ ಬೇಕು ಅಂತ. ಸೊ ನೆಕ್ಸ್ಟು ಟೆಕ್ಸ್ಚರ್ ಮೇಲೆ ಬನ್ನಿ. ಇಲ್ಲಿ ಗ್ಯಾಲರಿ ಈ ಥರ ಇದೆಯಲ್ಲ ಇಮೇಜ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗೋಲ್ಡ್ ಕಲರ್ದು ಬ್ಯಾಕ್ಗ್ರೌಂಡ್ ನಿಮಗೆ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಇದು ಬಂದಿದೆ ಅಂತ. ಮತ್ತೆ ಇದಕ್ಕೆ ಲುಕ್ ಮಾಡಬೇಕಲ್ಲ, ಅದಕ್ಕೆ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ರೋಕ್ನ ಎನೇಬಲ್ ಮಾಡಿ. ಓಕೆ, ಇನ್ನೂ ಬೋಲ್ಡಾಗಿ ಕಾಣಬೇಕಲ್ಲ, ಅದಕ್ಕೋಸ್ಕರ ಸ್ಟ್ರೋಕ್ ಬಿಡ್ತಿನ ಸ್ವಲ್ಪ 10% ಆರ್ 11% ಇಟ್ಕೋಬೋದು ನೀವು. ಅಂದರೆ ಬೋಲ್ಡ್ ಹಾಕೊಂಡಿರುತ್ತೆ ನೋಡಿ. ಓಕೆ, ಇದು ಬ್ಯಾಕ್ಗ್ರೌಂಡನ್ನ ಟ್ರಾನ್ಸ್ಪರೆಂಟ್ ಮಾಡಿ, ಈ ರೀತಿ ಕಾಣಿಸುತ್ತೆ. ಓಕೆ, ಇದನ್ನು PNG ಫಾರ್ಮೆಟಲ್ಲಿ ಇಟ್ಟು ಅಲ್ಟ್ರಾ ಕೊಡಿ, ಸೇವ್ ಕೊಡಿ. ಓಕೆ, ಇದೇ ರೀತಿ ನೀವು ಬೇಕಾದ್ರೆ ಇಮೇಜಸ್ಗಳನ್ನ ಆ ಥರ ಎಡಿಟ್ ಮಾಡ್ಕೊಂಡು, ಅಂದರೆ ಎಮೋಜಿಗಳನ್ನ ಆ್ಯಡ್ ಮಾಡ್ಕೊಂಡು ಈ ಥರ ಟೆಕ್ಸ್ಟ್ನ ಎಡಿಟ್ ಮಾಡ್ಬೋದು ನೀವು. ಸೊ ವೀಡಿಯೋಲಿ ಎಂತ ಆಗುತ್ತೆ ಅಂತ ನಿಮಗೆ ಶಾರ್ಟಲ್ಲಿ ತೋರಿಸ್ತಾ ಇದ್ದೀನಿ, ಅಂದರೆ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ಓಕೆ, ಈಗ VPN ಕನೆಕ್ಟ್ ಮಾಡ್ಕೊಳ್ಳಿ. VPN ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕ್ಯಾಪ್ಕಟ್ ಆ್ಯಪಲ್ಲಿ ಎಲ್ಲ ಥರ ಎಫೆಕ್ಟ್ಸ್ಗಳು, ಆ್ಯನಿಮೇಷನ್ಸ್ಗಳು ಸಿಗುತ್ತೆ. ಸೊ ಅದಕ್ಕೋಸ್ಕರ VPN ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಯಿತು, ಈಗ ಕ್ಯಾಪ್ಕಟ್ ಓಪನ್ ಮಾಡಿದ್ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇದು ಫಸ್ಟ್ ಇನ್ನೊಂದು ತೋರಿಸ್ಕೊಡ್ತಿದ್ದೀನಿ. ನೀವು ಇದು ಪ್ಲೈನ್ ಬ್ಯಾಕ್ಗ್ರೌಂಡ್ ಹಾಕ್ಕೊಳ್ಳಿ. ಎಂತಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಮಧ್ಯದಲ್ಲಿ, ಯಾಕಂದರೆ ಇದೊಂದು ಟಿಪ್ಸ್ ಕೂಡ ವಿಡಿಯೋ ಎಡಿಟಿಂಗ್ಗೆ. ಓಕೆ, ಇದು ಆದಮೇಲೆ ಸಾಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಎಡಿಟ್ ಮಾಡ್ತೀರಲ್ಲ ಅದನ್ನು ಸೆಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ ಸಾಂಗ್ನ. ನೀವು ಸಾಂಗ್ ಟೈಟಲ್ ನಿಮ್ಗೆ ಕೊಟ್ಟಿದ್ರೆ ಬೇಕಾದ್ರೆ ಸರ್ಚ್ ಮಾಡ್ಬೋದು. ನಾನು ಸ್ಕ್ರಾಲ್ ಮಾಡಿ ನೋಡ್ತಾ ಇದ್ದೀನಿ. ಓಕೆ, ಸಿಕ್ತು ನನಗೆ, ಇಲ್ಲಿ ಹಾಕಿದ್ದೀನಿ. ಇದನ್ನು ಒಂದು ಸತಿ ಪ್ಲೇ ಮಾಡ್ಕೊಂಡು ನೀವು ನೋಡ್ಬೋದು. ಮತ್ತು ಇದು ಬ್ಯಾಕ್ಗ್ರೌಂಡು ಲೇಯರ್ನ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಬನ್ನಿ. ಆ ಸಾಂಗ್ ಎಲ್ಲಿ ಗಂಟೆ ಇದೆ ಅಲ್ಲಿ ಗಂಟ. ಓಕೆ, ಪ್ಲೇ ಮಾಡ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಸ್ಪ್ಲಿಟ್ ಮಾಡ್ಕೊಬನ್ನಿ, ಕಟ್ ಮಾಡಬೇಡಿ. ಓಕೆ, ಇದೇಂತ ಕಟ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಮುಂದೆ. ಓಕೆ, ಇದೇ ರೀತಿ ಎಲ್ಲ ಇಮೇಜಸ್ಗಳಿಗೆ, ಅಂದರೆ ಎಲ್ಲ ಲೇಯರ್ಗಳಿಗೆ ಅಂದರೆ ಸ್ಪ್ಲಿಟ್ ಮಾಡ್ಕೊಬನ್ನಿ. ಸೊ ವೀಡಿಯೋಸ್ಗೆ ಲೆಂತ್ ಆಗುತ್ತೆ ಅಂತ ನಾನು ನಿಮಗೆ ಮೇನ್ ಪಾಯಿಂಟ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಇದೇ ರೀತಿ ಎಲ್ಲ ಸ್ಪ್ಲಿಟ್ ಮಾಡ್ಕೊಬನ್ನಿ ಲೇಯರ್ನ. ಓಕೆ, ಎಲ್ಲ ನಾನು ಲೇಯರ್ನ ಅಂತ ಸ್ಪ್ಲಿಟ್ ಮಾಡಾಯಿತು. ಇವಾಗ ರಿಪ್ಲೇಸ್ ಅಂತಿದೆಯಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಫೋಟೋಸ್ಗಳು ಬೇಕೋ ಆ ಫೋಟೋಸ್ನ ಆ್ಯಡ್ ಮಾಡ್ಕೊಬನ್ನಿ. ಅಂದರೆ ಸ್ಟಾರ್ಟಿಂಗ್ ನೀವು ಹಾಕೊಂಡ್ರಲ್ಲ ಪಿಕ್ಸೆಲ್ ಆ್ಯಪಲ್ಲಿ ಎಡಿಟ್ ಮಾಡಿದ್ರಲ್ಲ ಅದನ್ನು ಇಲ್ಲಿ ತಂದು ರಿಪ್ಲೇಸ್ ಮಾಡಿ. ಯಾಕಂದರೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ರಿಪ್ಲೇಸ್ ಎಂತಕ್ಕೆ ಮಾಡಬೇಕಂದ್ರೆ ಆ ಸಾಂಗ್ಗೆ ತಕ್ಕಂತೆ ಬೀಟ್ ಸಿಂಕ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಬ್ಯಾಕ್ಗ್ರೌಂಡು, ಅಂದರೆ ಒಂದು ಡಮ್ಮಿ ಬ್ಯಾಕ್ಗ್ರೌಂಡ್ ಹಾಕ್ಕೊಂಡು ಅದನ್ನು ಸ್ಪ್ಲಿಟ್ ಮಾಡ್ಕೊಂಡು ಬಂದು ಈ ಥರ ಫೋಟೋಸ್ನ ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಆಗ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.
ಓಕೆ, ಅದೇ ರೀತಿ ಎಲ್ಲ ಥರ ಫಾಂಟ್ಗಳು ಎಡಿಟ್ ಮಾಡ್ಕೊಂಡಿದ್ದಲ್ಲ ಫಿಕ್ಸೆಲೆಬಲ್ಲಿ, ಅದನ್ನೆಲ್ಲ ನೀವು ಇವಾಗ ಸ್ಪ್ಲಿಟ್ ಮಾಡಿದ್ದಲ್ಲ ಲೇಯರ್ನ, ಆ ಲೇಯರ್ಗಳಿಗೆಲ್ಲ ರಿಪ್ಲೇಸ್ ಮಾಡ್ಕೊ ಬನ್ನಿ. ಓಕೆ, ಇದನ್ನು ಫೋಟೋಸ್ನ ಬೇಕಾದ್ರೆ ಸೈಜ್ನ ರೆಡ್ಯೂಸು ಡಿಕ್ರೀಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇನ್ನೊಂದು ನಿಮಗೆ ಈ ಕ್ಯಾಪ್ಕಟ್ ಆ್ಯಪ್ದು ಒಂಚೂರು ಬೇಸಿಕ್ ಗೊತ್ತಿಲ್ಲ ಅಂದರು ಸೊ ನಾನು ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ನೋಡಿ ಕಂಪ್ಲೀಟ್ ಟ್ಯುಟೋರಿಯಲ್ ವಿಡಿಯೋ ಹಾಕಿದ್ದೀನಿ. ಓಕೆ, ಇದೇ ರೀತಿ ನಿಮಗೆ ಟ್ಯುಟೋರಿಯಲ್ಸ್ ಕ್ಯಾಪ್ಕಟ್ ಎಡಿಟಿಂಗ್ದು ಬರ್ತಾ ಇರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಎಲ್ಲ ಆಯಿತು ಅಂದರೆ ಎಲ್ಲದಲ್ಲಿ ಲೇಯರ್ಗೂ ಸ್ಪ್ಲಿಟ್ ಮಾಡೋಂಥ ಲೇಯರ್ಗಳಿಗೆ ಫೋಟೋಸ್ನ ಆ್ಯಡ್ ಮಾಡಾಯಿತು. ಸೊ ಇದಕ್ಕೆ ಆ್ಯನಿಮೇಷನ್ ಹಾಕಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಆ್ಯನಿಮೇಷನ್ ಲೋಡ್ ಆಗ್ತಾಯಿದೆ. ಇಲ್ಲಿ ಕಾಂಬೋ ಅಂತ ಇದೆಯಲ್ಲ, ಕಾಂಬೋ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಸುಮಾರಷ್ಟು ಆ್ಯನಿಮೇಷನ್ಸ್ಗಳು ಬರುತ್ತೆ. ಪೆಂಡುಲಮ್ 1, ಪೆಂಡುಲಮ್ 2, ಡಿಸ್ಟ್ರಾಕ್ಷನ್ ಲೆಫ್ಟು, ಜೂಮ್ ಇನ್ನು, ಜೂಮ್ ಔಟು ಮತ್ತು ಸ್ವೇ ಇನ್ನು, ಇದೇ ರೀತಿ ಎಷ್ಟೊಂದು ಆಪ್ಷನ್ಸ್ಗಳು ಸಿಗುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ಫಾಂಟ್ ಅಂದರೆ ಆ್ಯನಿಮೇಷನ್ನ ನೀವು ಆ್ಯಡ್ ಮಾಡ್ಕೋಬೋದು.